ಗೃಹಜ್ಯೋತಿ ಯೋಜನೆಯಡಿಯಲ್ಲಿ ಮನೆ ಪರಿಶೀಲನೆ ಆರಂಭ. ಬಾಡಿಗೆದಾರರು ಆತಂಕ ಪಡಬೇಕೆ? ಸರ್ಕಾರ ಮತ್ತು ಬೆಸ್ಕಾಂ ನೀಡಿದ ಸ್ಪಷ್ಟನೆ ಹೀಗಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ಸೌಲಭ್ಯ ಭಂಡಾರಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಗೃಹಜ್ಯೋತಿ ಯೋಜನೆಯ ಫಲಾನುಭವಿಯಾಗಿದ್ದೀರಾ? ಇತ್ತೀಚೆಗೆ ನಿಮ್ಮ ಮನೆಗೂ ಬೆಸ್ಕಾಂ ಸಿಬ್ಬಂದಿ ಅಥವಾ ಮೀಟರ್ ರೀಡರ್ ಭೇಟಿ ನೀಡಿದ್ದಾರಾ? ಅಥವಾ ಶೀಘ್ರದಲ್ಲೇ ಬರಬಹುದು ಅನ್ನೋ ಮಾಹಿತಿ ಸಿಕ್ಕಿದ್ಯಾ? ಹಾಗಾದ್ರೆ ಈ ವಿಡಿಯೋವನ್ನ ಕೊನೆಯವರೆಗೂ ತಪ್ಪದೆ ನೋಡಿ. ಯಾಕಂದ್ರೆ ರಾಜ್ಯಾದ್ಯಂತ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ಮನೆ ಪರಿಶೀಲನೆ ಆರಂಭವಾಗಿದೆ. ಹೀಗಾಗಿ ಹಲವರಲ್ಲಿ ಕೆಲವು ಗೊಂದಲಗಳು ಮತ್ತು ಆತಂಕಗಳು ಮೂಡಿವೆ. ಬಾಡಿಗೆ ಮನೆಯಲ್ಲಿದ್ರೆ ಗೃಹಜ್ಯೋತಿ ಸೌಲಭ್ಯ ರದ್ದಾಗುತ್ತಾ? ಬಾಡಿಗೆ ಒಪ್ಪಂದ ಪತ್ರ ಇಲ್ದಿದ್ರೆ ಯೋಜನೆಯಿಂದ ಹೊರಗಿಡ್ತಾರಾ? ಜಾತಿ ಪ್ರಮಾಣ ಪತ್ರ, ಪಡಿತರ ಚೀಟಿ ಅಥವಾ ಇತರೆ ಯಾವುದೇ ದಾಖಲೆಗಳು ಇಲ್ದಿದ್ರೆ ಸಮಸ್ಯೆಯಾಗತ್ತಾ? ಅಧಿಕಾರಿಗಳು ಮನೆಗೆ ಬಂದಾಗ ಏನ್ ಮಾಡಬೇಕು? ಈ ಎಲ್ಲಾ ಪ್ರಶ್ನೆಗಳಿಗೂ ಸರ್ಕಾರ ಹಾಗೂ ಬೆಸ್ಕಾಂ ಈಗಾಗಲೇ ಸಂಪೂರ್ಣ ಸ್ಪಷ್ಟನೆ ನೀಡಿದೆ. ಹಾಗಾದ್ರೆ ಈ ಸಂಪೂರ್ಣ ಮಾಹಿತಿಯನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಇದ್ದಕ್ಕಿದ್ದ ಹಾಗೆ ಯಾಕೆ ಪರಿಶೀಲನೆ ಮಾಡ್ತಿದ್ದಾರೆ? ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಎಲ್ಲಾ ಎಸ್ಕಾಂ ಸಿಬ್ಬಂದಿ ಮತ್ತು ಮೀಟರ್ ರೀಡರ್ಗಳು ಜುಲೈ 1ರಿಂದ ಮನೆಗೆ ಭೇಟಿ ನೀಡಿ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ಮಾಹಿತಿಯನ್ನ ಮರುಪರಿಶೀಲನೆ ಮಾಡ್ತಿದ್ದಾರೆ. ಕೆಲವರು ಈ ಪರಿಶೀಲನೆ ಆರಂಭವಾದ ತಕ್ಷಣ ಸರ್ಕಾರ ಗೃಹಜ್ಯೋತಿ ಯೋಜನೆಯನ್ನ ರದ್ದು ಮಾಡ್ತಿದೆ ಅಥವಾ ಸೌಲಭ್ಯ ನಿಲ್ಲಿಸಿ ಬಿಡ್ತಿದೆ ಅಂತ ವದಂತಿಯನ್ನ ಹಬ್ಬಿಸಿದ್ರು. ಆದರೆ ಇದು ಸಂಪೂರ್ಣ ತಪ್ಪು ಮಾಹಿತಿ. ಈ ಪರಿಶೀಲನೆಯ ಉದ್ದೇಶ ಯೋಜನೆಯನ್ನ ರದ್ದು ಮಾಡುವುದಂತೂ ಅಲ್ಲ. ಸದ್ಯ ಆ ಮನೆಯಲ್ಲಿ ವಾಸ ಮಾಡ್ತಿರುವ ನಿಜವಾದ ಫಲಾನುಭವಿಯ ಮಾಹಿತಿಯನ್ನ ಅಪ್ಡೇಟ್ ಮಾಡೋದು, ದಾಖಲೆಗಳನ್ನ ಸರಿಪಡಿಸೋದು ಮತ್ತು ಯಾವುದೇ ದುರುಪಯೋಗ ಆಗದಿದ್ದಂತೆ ನೋಡ್ಕೊಳ್ಳೋದು ಇದರ ಮುಖ್ಯ ಉದ್ದೇಶ. ಅಂದ್ರೆ ಸರ್ಕಾರ ಈ ಯೋಜನೆಯನ್ನ ಇನ್ನಷ್ಟು ಪಾರದರ್ಶಕವಾಗಿ ಮತ್ತು ಸರಿಯಾದ ಫಲಾನುಭವಿಗಳಿಗೆ ತಲುಪಿಸುವ ಉದ್ದೇಶದಿಂದ ಈ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಅಧಿಕಾರಿಗಳು ಮನೆಗೆ ಬಂದಾಗ ಏನ್ ಮಾಡ್ತಾರೆ? ಈಗ ಎಲ್ಲರಿಗೂ ಇರುವ ಮತ್ತೊಂದು ಪ್ರಶ್ನೆ ಅಂದ್ರೆ, ಅಧಿಕಾರಿಗಳು ಮನೆಗೆ ಬಂದಾಗ ಏನ್ ಮಾಡ್ತಾರೆ ಅನ್ನೋದು. ಮೊದಲಿಗೆ ವಿದ್ಯುತ್ ಇಲಾಖೆ ಸಿಬ್ಬಂದಿ ಅಥವಾ ಮೀಟರ್ ರೀಡರ್ ನಿಮ್ಮ ಮನೆಗೆ ಭೇಟಿ ನೀಡ್ತಾರೆ. ನಂತರ ಅವರು ಗೃಹಜ್ಯೋತಿ ಯೋಜನೆಗೆ ಸಂಬಂಧಿಸಿದ ಕೆಲವು ಮಾಹಿತಿಯನ್ನ ನಿಮ್ಮೊಂದಿಗೆ ದೃಢೀಕರಿಸ್ತಾರೆ. ಉದಾಹರಣೆಗೆ, ಈ ಮನೆಯಲ್ಲಿ ಯಾರು ವಾಸಿಸುತ್ತಿದ್ದಾರೆ, ವಿದ್ಯುತ್ ಸಂಪರ್ಕ ಯಾರ ಹೆಸರಿನಲ್ಲಿದೆ, ಗೃಹಜ್ಯೋತಿ ಯೋಜನೆಯ ಫಲಾನುಭವಿ ಯಾರು, ಹೀಗೆ ಈ ಎಲ್ಲಾ ಮಾಹಿತಿಯನ್ನ ಅವರು ಸೇವಾ ಸಿಂಧು ಮೊಬೈಲ್ ಆಪ್ನಲ್ಲಿ ದಾಖಲಿಸ್ತಾರೆ. ಕೆಲವು ಸಂದರ್ಭಗಳಲ್ಲಿ ಘೋಷಣಾ ಪತ್ರದ ಮೇಲೆ ಫಲಾನುಭವಿಯ ಸಹಿಯನ್ನು ಕೂಡ ಪಡೆಯಬಹುದು. ಒಂದು ವೇಳೆ ಫಲಾನುಭವಿ ಮನೆಯಲ್ಲಿ ಇಲ್ಲದಿದ್ರೆ ಕುಟುಂಬದ ಇನ್ನೊಬ್ಬ ಸದಸ್ಯನಿಂದ ಸಹಿ ಪಡೆದು ಕ್ರಿಯೆಯನ್ನ ಪೂರ್ಣಗೊಳಿಸಬಹುದು. ಯಾವುದಾದರೂ ಮಾಹಿತಿ ಅಪೂರ್ಣವಾಗಿದ್ರೆ ನಂತರ ಮತ್ತೊಮ್ಮೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುವ ಸಾಧ್ಯತೆ ಕೂಡ ಇದೆ. ಯಾವ ದಾಖಲೆಗಳನ್ನ ಸಿದ್ಧವಾಗಿಟ್ಕೊಳ್ಬೇಕು? ಪರಿಶೀಲನೆ ವೇಳೆ ಕೆಲವು ದಾಖಲೆಗಳನ್ನ ಸಿದ್ಧವಾಗಿಟ್ಟುಕೊಂಡ್ರೆ ಪ್ರಕ್ರಿಯೆ ತುಂಬಾ ಸುಲಭವಾಗುತ್ತೆ. ಅಂದ್ರೆ ಆಧಾರ್ ಕಾರ್ಡ್, ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆ, ಮತದಾರರ ಗುರುತಿನ ಚೀಟಿ, ಪಡಿತರ ಚೀಟಿ, ಅಗತ್ಯವಿದ್ರೆ ಪಾಸ್ಪೋರ್ಟ್ ಗಾತ್ರದ ಫೋಟೋ ಹಾಗೂ ಪ್ಯಾನ್ ಕಾರ್ಡ್ ಇದ್ರೆ ಅದು, ಮತ್ತು ಬಾಡಿಗೆ ಮನೆಯಲ್ಲಿದ್ರೆ ಬಾಡಿಗೆ ಅಥವಾ ಲೀಸ್ ಒಪ್ಪಂದ ಪತ್ರ ಇದ್ರೆ ಒಳ್ಳೆಯದು. ಆದ್ರೆ ಇಲ್ಲಿ ಒಂದು ಮುಖ್ಯ ವಿಷಯವನ್ನ ಗಮನಿಸಬೇಕು. ಈ ಎಲ್ಲಾ ದಾಖಲೆಗಳನ್ನ ಕಡ್ಡಾಯವಾಗಿ ನೀಡಲೇಬೇಕು ಎಂಬ ನಿಯಮ ಇಲ್ಲ. ನಿಮ್ಮ ಬಳಿ ಲಭ್ಯವಿರುವ ದಾಖಲೆಗಳನ್ನ ತೋರಿಸಿ ಅಧಿಕಾರಿಗಳಿಗೆ ಸಹಕರಿಸಿದ್ರೆ ಸಾಕು. ಅಂದ್ರೆ ಯಾವುದಾದ್ರೂ ಒಂದು ದಾಖಲೆ ಇಲ್ಲ ಎನ್ನುವ ಕಾರಣಕ್ಕೆ ನೀವು ಆತಂಕ ಪಡುವ ಅಗತ್ಯವಿಲ್ಲ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಹರಿದಾಡುತ್ತಿರುವ ವಿಷಯ ಇದೆ ನೋಡಿ. ಬಾಡಿಗೆ ಒಪ್ಪಂದ ಪತ್ರ ಇಲ್ಲದಿದ್ರೆ ಗೃಹಜ್ಯೋತಿ ಯೋಜನೆ ರದ್ದು ಎಂಬುದು ಕೇವಲ ಒಂದು ವದಂತಿ ಮಾತ್ರ. ಇದು ನಿಜವಲ್ಲ. ಬೆಸ್ಕಾಂ ಈ ಬಗ್ಗೆ ಸ್ಪಷ್ಟವಾಗಿ ಹೇಳಿರುವುದೇನೆಂದ್ರೆ, ಬಾಡಿಗೆ ಒಪ್ಪಂದ ಪತ್ರ ಇಲ್ಲ ಎನ್ನುವ ಕಾರಣಕ್ಕೆ ಮಾತ್ರ ಗೃಹಜ್ಯೋತಿ ಯೋಜನೆಯ ಸೌಲಭ್ಯವನ್ನು ರದ್ದುಗೊಳಿಸಲು ಸಾಧ್ಯವಿಲ್ಲ. ಒಪ್ಪಂದ ಪತ್ರ ಇದ್ದರೆ ಮಾಹಿತಿ ದೃಢೀಕರಿಸಲು ಅನುಕೂಲವಾಗುತ್ತೆ ಅಷ್ಟೇ. ಆದರೆ ಅದು ಇಲ್ಲದಿದ್ರೂ ನಿಮ್ಮನ್ನು ತಕ್ಷಣ ಅನರ್ಹ ಎಂದು ಘೋಷಿಸುವುದಿಲ್ಲ. ಅದೇ ರೀತಿ ಪಡಿತರ ಚೀಟಿ ಇಲ್ಲದಿದ್ರೂ ಅಥವಾ ಜಾತಿ ಪ್ರಮಾಣ ಪತ್ರ ಇಲ್ಲದಿದ್ರೂ ಕೂಡ ಗೃಹಜ್ಯೋತಿ ಯೋಜನೆಯ ಸೌಲಭ್ಯವನ್ನು ನಿರಾಕರಿಸಲಾಗುವುದಿಲ್ಲ ಅಂತ ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಹೀಗಾಗಿ ಬಾಡಿಗೆ ಮನೆಯಲ್ಲಿರುವವರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ. ಈ ಪರಿಶೀಲನೆಯ ಉದ್ದೇಶ ಬಾಡಿಗೆದಾರರನ್ನ ಯೋಜನೆಯಿಂದ ಹೊರಗಿಡುವುದಂತೂ ಅಲ್ಲ. ಬದಲಿಗೆ ಈಗ ಈ ಮನೆಯಲ್ಲಿ ವಾಸಿಸುತ್ತಿರುವ ನಿಜವಾದ ಫಲಾನುಭವಿಯ ಮಾಹಿತಿಯನ್ನ ನವೀಕರಿಸುವುದು ಮಾತ್ರ. ಆದ್ದರಿಂದ ಪರಿಶೀಲನೆ ನಡೆಯುತ್ತಿದೆ ಎನ್ನುವ ಕಾರಣಕ್ಕೆ ನಿಮ್ಮ ಗೃಹಜ್ಯೋತಿ ಸೌಲಭ್ಯ ತಕ್ಷಣ ಸ್ಥಗಿತವಾಗುವುದಿಲ್ಲ, ರದ್ದಾಗುವುದೂ ಇಲ್ಲ. ಮನೆ ಮಾಲೀಕರು ಕೂಡ ಬಾಡಿಗೆದಾರರಿಗೆ ಈ ಪರಿಶೀಲನೆ ವೇಳೆ ಸಹಕರಿಸುವಂತೆ ಮನವಿ ಮಾಡಲಾಗಿದೆ. ಇನ್ನು ಪರಿಶೀಲನೆ ವೇಳೆ ಜಾತಿ ಮಾಹಿತಿ ನೀಡುವುದು ಕಡ್ಡಾಯವೇ? ಇನ್ನೊಂದು ಪ್ರಮುಖ ವಿಷಯ ಏನಂದ್ರೆ ಜಾತಿ ಮಾಹಿತಿ.
ಬೆಸ್ಕಾಂ ನೀಡಿರುವ ಸ್ಪಷ್ಟನೆ ಪ್ರಕಾರ ಜಾತಿ ಅಥವಾ ಪ್ರವರ್ಗದ ಮಾಹಿತಿಯನ್ನ ನೀಡುವುದು ಸಂಪೂರ್ಣವಾಗಿ ಐಚ್ಛಿಕ. ಅಂದ್ರೆ ಆ ಮಾಹಿತಿಯನ್ನ ನೀವು ನೀಡಲು ಇಷ್ಟವಿಲ್ಲದಿದ್ರೆ ಅದನ್ನ ನೀಡದೇ ಇರಬಹುದು. ಆ ಕಾರಣಕ್ಕೆ ಯಾವುದೇ ರೀತಿಯ ಸಮಸ್ಯೆ ಉಂಟಾಗುವುದಿಲ್ಲ. ಹೀಗಾಗಿ ಸ್ನೇಹಿತರೆ, ಗೃಹಜ್ಯೋತಿ ಯೋಜನೆಯ ಮನೆ ಮನೆ ಪರಿಶೀಲನೆ ಕುರಿತು ಹರಿದಾಡುತ್ತಿರುವ ವದಂತಿಗಳಿಗೆ ಕಿವಿಗೊಡಬೇಡಿ. ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ಅವರಿಗೆ ಸರಿಯಾದ ಮಾಹಿತಿಯನ್ನ ನೀಡಿ ನಿಮ್ಮ ಬಳಿ ಇರುವ ದಾಖಲೆಗಳನ್ನು ತೋರಿಸಿ ಸಹಕರಿಸಿ. ಅಗತ್ಯವಿದ್ದರೆ ಅವರ ಗುರುತಿನ ಚೀಟಿಯನ್ನ ಪರಿಶೀಲಿಸಿ ನಂತರವೇ ಮಾಹಿತಿಯನ್ನ ನೀಡಿ. ಯಾವುದೇ ಅನುಮಾನಗಳಿದ್ದರೆ ನಿಮ್ಮ ಸಂಬಂಧಿತ ಎಸ್ಕಾಂ ಅಥವಾ ಬೆಸ್ಕಾಂ ಸಹಾಯವಾಣಿಯನ್ನು ಸಂಪರ್ಕಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದ್ರೆ ಒಂದು ಲೈಕ್ ಮಾಡಿ. ಈ ಮಾಹಿತಿ ಬಾಡಿಗೆ ಮನೆಯಲ್ಲಿರುವವರು ಹಾಗೂ ಗೃಹಜ್ಯೋತಿ ಯೋಜನೆಯ ಎಲ್ಲಾ ಫಲಾನುಭವಿಗಳಿಗೂ ತಲುಪುವಂತೆ ತಪ್ಪದೇ ಶೇರ್ ಮಾಡಿ. ಈ ರೀತಿಯ ಸರ್ಕಾರಿ ಯೋಜನೆಗಳು, ವಿದ್ಯಾರ್ಥಿ ವೇತನ, ಉದ್ಯೋಗ, ಸರ್ಕಾರಿ ಸೌಲಭ್ಯಗಳು ಹಾಗೂ ಜನಸಾಮಾನ್ಯರಿಗೆ ಉಪಯುಕ್ತ ಮಾಹಿತಿಯನ್ನ ಸುಲಭ ಕನ್ನಡದಲ್ಲಿ ಪಡೆಯಲು ನಮ್ಮ ಸೌಲಭ್ಯ ಭಂಡಾರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ಉಪಯುಕ್ತ ವಿಡಿಯೋದಲ್ಲಿ ಭೇಟಿಯಾಗೋಣ.